ನಮಸ್ಕಾರ ಎಲ್ರಿಗೂ. ಇವತ್ತು ನಾನ್ ಮಾಡ್ತಾ ಇರೋ ಸಿಹಿ ತಿಂಡಿಯ ಹೆಸರು ಕರ್ಜಿಕಾಯಿ. ಕರ್ನಾಟಕದಲ್ಲಿ ಇದನ್ನ ಕರ್ಜಿಕಾಯಿ ಅಂತ ಕರಿತೀವಿ. ಇದೇ ಮಹಾರಾಷ್ಟ್ರದಲ್ಲಿ ಕಂಜಿ ಅಂತಾನು, ಗುಜರಾತ್ನಲ್ಲಿ ಘುಗ್ರಾ, ಬಿಹಾರದಲ್ಲಿ ಪೆಡಾಕಿಯಾ, ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಗರಿಜಾಲು ಅಥವಾ ಕಜ್ಜಿಕಾಯಿಲು, ತಮಿಳುನಾಡಿನಲ್ಲಿ ಸೋಮಸಿ ಅಂತಾನು ಬೇರೆ ಬೇರೆ ಹೆಸರಿಂದ ಕರೆಯಲ್ಪಡುತ್ತೆ. ಇದು ಭಾರತದಾದ್ಯಂತ ಹಾಸುಹೊಕ್ಕಾಗಿರುವ ಸಿಹಿ ಸಂಪ್ರದಾಯದ ಒಂದು ಭಾಗ. ಇದರ ಇತಿಹಾಸದ ಕುರಿತು ಹೇಳೋದಾದ್ರೆ 13ನೇ ಶತಮಾನದಷ್ಟು ಹಿಂದೆನೆ ಗೋಧಿ ಹಿಟ್ಟಲ್ಲಿ ಬೆಲ್ಲ ಮತ್ತೆ ಜೇನುತುಪ್ಪನ ಮಿಕ್ಸ್ ಮಾಡಿ ತುಂಬಿಸಿ ಬಿಸಿಲಲ್ಲಿ ಒಣಗಿಸ್ತಿದ್ದ ಕುರಿತು ಉಲ್ಲೇಖಗಳಿವೆ. ಕಾಲಾಂತರದಲ್ಲಿ ಇದು ವಿವಿಧ ಪ್ರದೇಶದಲ್ಲಿ ತನ್ನದೇ ಆದ ವೈವಿಧ್ಯಮಯ ಸ್ವರೂಪಗಳನ್ನ ಪಡೆದುಕೊಂಡಿತು. ಅದನ್ನೇ ನೀವು ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ಬೋದಾಗಿದೆ. ಇವತ್ತು ಕರ್ಜಿಕಾಯಿ ನನಗೆ ಅತ್ಯಂತ ಇಷ್ಟವಾದ ಮನೆಯಲ್ಲಿ ಮಾಡಬಹುದಾದ ಸಿಹಿ ತಿಂಡಿ. ಕಾಲೇಜ್ ದಿನಗಳಲ್ಲಿ ಅಜ್ಜಿ ನನಗಿಷ್ಟ ಅಂತ ಅದನ್ನ ಜಾಸ್ತಿ ಮಾಡಿ ನಾನು ಅದನ್ನ ಚೆನ್ನಾಗಿ ತಿಂದು ಇನ್ಯಾವತ್ತೂ ಇದನ್ನ ತಿನ್ಲೇಬಾರ್ದು ಅನ್ನೋ ದಿನದಿಂದ ಕಾಲಚಕ್ರ ಉರುಳಿ ಅಮ್ಮ ಚಿಕ್ಕಮ್ಮಂದಿರಲ್ದೆ ನನ್ನ ಅತ್ತೆ ಸಹ ನನ್ನ ಸೊಸೆಗೆ ಇಷ್ಟ ಮಾಡ್ಬೇಕು ಅಂತ ನೆನ್ಸ್ಕೊಂಡು ಮಾಡಿ ಬಡಿಸೋ ತನಕ ಇಂದು ನನ್ನ ಮಗಳಿಗೆ ನಾನೇ ಮಾಡಿ ತಿನ್ಸೋವರೆಗೂ ಆತ್ಮೀಯ ತಿನಿಸು ಇದು ನನಗೆ. ಕರ್ಜಿಕಾಯಿ ಕೇವಲ ಒಂದು ಸಿಹಿ ತಿನಿಸು ಮಾತ್ರ ಅಲ್ಲ, ಅದು ಮನೆ, ಸಂಪ್ರದಾಯ, ಸಂಭ್ರಮ ಮತ್ತೆ ತಲೆಮಾರುಗಳಿಂದ ಹರಿದು ಬಂದ ಅಳಿಯದ ಪ್ರೀತಿಯ ಸಂಕೇತ. ಅದೊಂದು ಬಾಂಧವ್ಯದ ಬೆಸುಗೆ. ಸಾಮಾನ್ಯವಾಗಿ ಈ ತಿಂಡಿಗಳನ್ನ ಹಬ್ಬಗಳಲ್ಲಿ, ದೀಪಾವಳಿ ಇಲ್ಲ ಭೀಮನ ಅಮಾವಾಸ್ಯೆಗೆ ಮಾಡುತ್ತಿದ್ದು ಪ್ರಚಲಿತ ಕರ್ನಾಟಕದಲ್ಲಿ. ನಮ್ಮಲ್ಲಿ ತುಂಬಾ ಜನ ಕರ್ಜಿಕಾಯಿ ತರ ಹೊರಗೆ ಕಟ್ಟಿ ನಿಷ್ಠುರ ಅನ್ಸಿದ್ರು ಅವರೊಳಗೆ ಅಪಾರವಾದ ಪ್ರೀತಿ, ಸಿಹಿಯಾದ ಮನಸ್ಸಿರುತ್ತೆ ಅಂತ ಆತ್ಮೀಯರಿಗೆ ನಾನ್ ಹೇಳೋದು ಒಂದೇ: ಯಾವುದೇ ಕಾರಣಕ್ಕೂ ನಿಮ್ತನನ ಕಳ್ಕೋಬೇಡಿ. ನೀವು ಹೇಗಿದ್ದೀರೋ ಹಾಗೇ ಇರಿ. ನಿಮ್ಮೊಳಗಿನ ಒಳ್ಳೆಯದನ್ನೇ ಪ್ರಪಂಚಕ್ಕೆ ಕೊಡಿ ಅಂತ. ಈ ಮೈದಾ ಹಿಟ್ಟಿನ ಪೇಸ್ಟ್ ಆಪ್ಷನಲ್. ಬೇಡ ಅಂದ್ರೆ ಹಾಗೆ ಮುರಿಬಹುದು. ಇದರ ಬದಲು ನೀವು ಬೇಕಾದ್ರೆ ಹಾಲು ಅಥವಾ ನೀರನ್ನ ಉಪಯೋಗಿಸಬಹುದು. ಈ ಫಿಲ್ಲಿಂಗ್ಗೆ ಸೂಸಲು ಅಂತ ಹೇಳ್ತೀವಿ. ನೀವೇನಾದ್ರೂ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ತಿಳಿಸಿ. ಈ ಕರ್ಜಿಕಾಯಿ ಮುರಿಯೋದು ಅಥವಾ ಫೋಲ್ಡ್ ಮಾಡಿ ನೀಟಾಗಿ ಮಡ್ಚೋದನ್ನ ಮನೆಗಳಲ್ಲಾದ್ರೆ ಹಾಗೆ ಕೈಯಲ್ಲೇ ಮಾಡಿಸ್ತಾರೆ. ನಾನು ಸ್ವಲ್ಪ ಹೊಸಬಳಾಗಿರೋದ್ರಿಂದ ಫೋಕ್ ನಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ದಕ್ಷಿಣ ಭಾರತದ ಎಷ್ಟೋ ತಿನಿಸುಗಳು ಬೆಲ್ಲದಲ್ಲಿ ಮಾಡ್ತೀವಿ. ಅದೇ ಡಿಫ್ರೆನ್ಸ್ ಉತ್ತರ ಭಾರತದ ತಿಂಡಿಗಳಿಗೂ. ಅವರು ಜಾಸ್ತಿ ಸಕ್ಕರೆ, ತುಪ್ಪ ಮತ್ತೆ ಹಾಲಿನ ಉತ್ಪನ್ನಗಳನ್ನ ಉಪಯೋಗಿಸ್ತಾರೆ. ಕಜ್ಜಿಕಾಯಿ ಉತ್ತರಕ್ಕೆ ಹೋದಂತೆಲ್ಲ ಅಲ್ಲಿ ರೂಪಾಂತರಗೊಂಡು ಒಳಗೆ ಖೋಯಾ, ಡ್ರೈ ಫ್ರೂಟ್ಸ್ ಇವುಗಳ ಮಿಶ್ರ ಆಗಿ ತುಪ್ಪದಲ್ಲಿ ಕರೆದು ವಿಭಿನ್ನವಾಗಿ ಹೋಗುತ್ತೆ. Karjikai is not just a sweet, it's a story folded in dough, fried in love and dusted with memory. ಈ ಕರ್ಜಿಕಾಯಿಯಂತೆ ನಿಮ್ಮ ನೆನಪುಗಳನ್ನು ಸಿಹಿಯಾಗಿ ಶಾಶ್ವತವಾಗಿಡಿ ಅಂತ ಹೇಳ್ತಾ ಮುಂದಿನ ತಿನಿಸಿನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.